ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಸ್ ಅಭಿರುಚಿ ಚಾನಲ್. ನಿನ್ನೆ ನನ್ನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇವತ್ತು ನಾವು ಗರ್ಭಿಣಿ ಸ್ತ್ರೀಯರು ಪ್ರಮುಖವಾಗಿ ತೆಗೆದುಕೊಳ್ಬೋದಂತಹ ರೆಸಿಪಿಗಳನ್ನು ಒಂದು ಮುಖ್ಯವಾದಂತಹ ರೆಸಿಪಿನ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲೇ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಗರ್ಭಿಣಿ ಸ್ತ್ರೀಯರ ಆರೋಗ್ಯದಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಅಂತಂದರೆ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಯ್ದುಕೊಳ್ಳುವಂಥದ್ದು. ಹಾಗಾದರೆ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ ಮಟ್ಟ ಎಷ್ಟಿರಬೇಕು ಅಂತಂದರೆ 11 ಗ್ರಾಮಿಂದ 15 ಗ್ರಾಮ್ ಪರ್ ಡೆಸಿಲೀಟರ್. ಹಿಮೋಗ್ಲೋಬಿನ್ ಅಂದ ತಕ್ಷಣ ನಮಗೆ HB ಅಂದ ತಕ್ಷಣ ಫಸ್ಟು ನಮಗೆ ನೆನಪಿಗೆ ಬರುವಂಥದ್ದೇ ABC ಜ್ಯೂಸ್. HB ಲೆವೆಲನ್ನು ನಾರ್ಮಲ್ ಆಗಿಡೋದಕ್ಕೆ ನಮಗೆ ABC ಜ್ಯೂಸು ತುಂಬಾ ಹೆಲ್ಪ್ ಮಾಡುತ್ತೆ. ABC ಜ್ಯೂಸ್ ಅಂತಂದರೆ ತುಂಬ ಜನರಿಗೆ ಗೊತ್ತಿರುತ್ತೆ, ಆಲ್ರೆಡಿ ಎಲ್ಲರಿಗೂ ಸ್ವಲ್ಪ ಜನರಿಗೆ ಪರಿಚಯ ಇದ್ದೇ ಇರುತ್ತೆ. ಆ್ಯಪಲ್, ಬೀಟ್ರೂಟ್ ಹಾಗೂ ಕ್ಯಾರೆಟನ್ನ ಸೇರಿಸ್ಕೊಂಡು ನಾವು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಮಟ್ಟವನ್ನು ನಾವು ಕಾಯ್ದುಕೊಳ್ಬೋದು, ಅದರ ಸಮತೋಲನವನ್ನು ನಾವು ಕಾಯ್ದುಕೊಳ್ಳುವಂಥದ್ದು. ಇವತ್ತು ನಾನು ಸಕ್ಕರೆನ ಬಳಸದೇ ABC ಜ್ಯೂಸನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಕೆಲವು ಇನ್ಫಾರ್ಮೇಷನನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಫಸ್ಟು ನಾನಿಲ್ಲಿ ಈ ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಪಲ್ಲು, ಒಂದು ಕ್ಯಾರೆಟು, ಒಂದು ಬೀಟ್ರೂಟನ್ನು ತಗೊಳ್ತಾ ಇದ್ದೀನಿ. ಇವು ಮೂರನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೀಟ್ರೂಟ್ನ ಮಾತ್ರ ಸಿಪ್ಪೆನ ತೆಗೆದುಬಿಟ್ಟು ಮಿಕ್ಕಿದ್ದನ್ನು ಸಿಪ್ಪೆದಿನ ತೆಗೆದಿಲ್ಲ, ಹಾಗೆಯೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇವು ಮೂರನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ನಾನಿಲ್ಲಿ ಸಕ್ಕರೆಯನ್ನು ಯೂಸ್ ಮಾಡಲ್ಲ ಅಂತ ಹೇಳಿದ್ನಲ್ಲ, ಸಕ್ಕರೆಯ ಬದಲಿಗೆ ಜೇನುತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟ್ ಇದರಲ್ಲಿ ಸಿಹಿ ಅಂಶ ಆಲ್ರೆಡಿ ಇರೋದ್ರಿಂದ ನಮಗೆ ಒಂದು 2 ಸ್ಪೂನಷ್ಟು ಜೇನುತುಪ್ಪ ಸಾಕಾಗುತ್ತೆ. ಒಂದು ವಿಷಯ ಗಮನದಲ್ಲಿ ಇರಲಿ, ಜೇನುತುಪ್ಪವನ್ನು ಆದಷ್ಟು ಶುದ್ಧ ಜೇನುತುಪ್ಪವನ್ನೇ ತಗೊಳ್ಳಿ. ಕಾಡಲ್ಲಿ ಸಿಗುವಂಥ ಜೇನುತುಪ್ಪ ಆದರೆ ತುಂಬ ಒಳ್ಳೆಯದು. ಒಂದು ವೇಳೆ ಸಿಗೋದಿಲ್ಲ ಅಂತಂದರೆ ನೀವು ಮಾರ್ಕೆಟಲ್ಲಿ ಒಳ್ಳೆ ಬ್ರ್ಯಾಂಡ್ ಜೇನುತುಪ್ಪವನ್ನೇ ತಗೊಳ್ಬೇಕು. ಯಾಕಂದರೆ ತುಂಬ ಕಲಬೆರಕೆ ಜೇನುತುಪ್ಪಗಳು ಮಾರ್ಕೆಟಲ್ಲೇ ಸಿಗ್ತವೆ. ಹಾಗಾಗಿ ನೋಡಿಕೊಂಡು ಒಳ್ಳೆ ಜೇನುತುಪ್ಪವನ್ನೇ ತಗೊಳ್ಳಿ. ಆಮೇಲೆ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹಾಲು ಬೇಡ ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೋದು. ಇಷ್ಟೇ ಸಾಕಾಗುತ್ತೆ ABC ಜ್ಯೂಸ್ಗೆ. ಇನ್ನು ABC ಜ್ಯೂಸ್ಗೆ ಮತ್ತು ಇನ್ನೇನು ಬೇಕಾಗೋದಿಲ್ಲ. ಇಷ್ಟನ್ನು ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ರುಬ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಇದನ್ನು ಸೋಸೋ ಅಗತ್ಯ ಇಲ್ಲ. ಇದರಲ್ಲಿ ಸಿಗುವಂಥ ಸ್ವಲ್ಪ ಜಗ್ಟ್ ಸಿಕ್ಕಿದ್ರೂ ಕೂಡ ಅದನ್ನು ಕೂಡ ತಿಂದ್ಬಿಡೋದು ಒಳ್ಳೆಯದು. ನೋಡಿದ್ರಲ್ಲ, ABC ಜ್ಯೂಸನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ. ಆದಷ್ಟು ನೀವು ಸಕ್ಕರೆಯನ್ನು ಬಳಸಬೇಡಿ. ಯಾಕಂದರೆ ತುಂಬ ಜನ ಪ್ರೆಗ್ನೆಂಟ್ ಇರೋವಂಥವ್ರಿಗೆ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಶುಗರ್ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಕ್ಕರೆಯನ್ನು ಬಳಸ್ಬೋದು, ಬಟ್ ತುಂಬ ಕಡಿಮೆ ಬಳಸಿ. ಈ ಜ್ಯೂಸನ್ನು ಪ್ರೆಗ್ನೆಂಟ್ ಇರುವಂಥವರು ಮೊದಲ ತಿಂಗಳಿಂದ 9ನೇ ತಿಂಗಳವರೆಗೂ ಎಲ್ಲ ಅವಧಿಯಲ್ಲೂ ಕೂಡ ಬಳಸ್ಬೋದು. ವಾರಕ್ಕೆ 2 ಬಾರಿ ತಗೊಳ್ಳಿ, ಯಾವುದೇ ತೊಂದರೆ ಆಗೋದಿಲ್ಲ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. HB ಲೋ ಇದೆ ಅಂತ ಹೇಳೋರು ಖಂಡಿತವಾಗ್ಲೂ ಈ ಜ್ಯೂಸನ್ನು ತಗೊಳ್ಳಿ. ನಿಮಗೆ ಮಿನಿಮಮ್ ಒಂದು 15 ದಿವಸದಲ್ಲಿ ಅಥವಾ 20 ದಿವಸದಲ್ಲಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾರ್ಮಲ್ ಇರುವಂಥವರು ಕೂಡ ಈ ಜ್ಯೂಸನ್ನು ತಗೊಳ್ಬೇಕು. ಯಾಕಂತಂದರೆ ನಮಗೆ ಡೆಲಿವರಿ ತನಕನೂ ನಮಗೆ ರಕ್ತದಲ್ಲಿ ಯಾವುದೇ ರೀತಿಯ ಕೊರತೆ ಕಾಣೋದೇ ಇಲ್ಲ. ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ನಮಗೆ ಹೆಚ್ಚೇನು ಹಣ ಅಗತ್ಯ ಇರೋದಿಲ್ಲ. ನಮ್ಮಲ್ಲಿ ಮನೆಯಲ್ಲಿ ನಾವು ಡೈಲಿ ಬಳಸುವಂತಹ ತರಕಾರಿ ಹಣ್ಣುಗಳನ್ನೇ ಬಳಸ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಹಣ ಖರ್ಚು ಕೂಡ ತುಂಬ ಆಗೋದಿಲ್ಲ. ಮಿನಿಮಮ್ ಹಣದಲ್ಲೇ ನಾವು ನಮ್ಮ ಆರೋಗ್ಯನ ಕಂಟ್ರೋಲ್ ಮಾಡ್ಕೊಳ್ಬೋದು. ಓಕೆ, ಇವಾಗ ರೆಸಿಪಿ ಆಯಿತು. ಇನ್ನು ಕೆಲವು ಇನ್ಫಾರ್ಮೇಷನ್ ಅಂತ ಬಂದರೆ, ತುಂಬ ಜನರಿಗೆ ಪ್ರೆಗ್ನೆನ್ಸಿಯ ಕ್ಯಾಲ್ಕುಲೇಷನ್ ಬಗ್ಗೆ ಡೌಟ್ಸ್ ಇರುತ್ತೆ. ಅದು ಮೊದಲ ಪ್ರೆಗ್ನೆನ್ಸಿ ಆಗಿದ್ದರೆ ಈ ಡೌಟ್ ಸಾಮಾನ್ಯವಾಗಿ ಕಾಮನ್ ಆಗಿ ಸ್ವಲ್ಪ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಪ್ರೆಗ್ನೆನ್ಸಿಯ ಮೊದಲ ತಿಂಗಳು ಅಂತಂದರೆ ನಮ್ಮ ಪೀರಿಯಡ್ಸ್ನ ಕೊನೆಯ ದಿನದಿಂದ ಮುಂದಿನ ತಿಂಗಳ ಅವಧಿಯ ಮೊದಲ 4 ವಾರ ಆಗಿರುತ್ತೆ. ಡಾಕ್ಟರ್ಸ್ಗಳು ವಾರದ ಲೆಕ್ಕದಲ್ಲಿ ಅವರು ಕೌಂಟ್ ಮಾಡ್ಕೋತಾ ಹೋಗ್ತಾರೆ. ನಮಗೆ ವಾರದ ಲೆಕ್ಕದಲ್ಲಿ ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಮೊದಲ 4 ವಾರಗಳು ಅಂತಂದರೆ ಫಸ್ಟ್ ತಿಂಗಳಾಗಿರುತ್ತೆ. ಅಂತಂದರೆ ನಮಗೆ ಕನ್ಫರ್ಮ್ ಆಗುತ್ತಲ್ಲ, ಆ ತಿಂಗಳಿನ ಹಿಂದಿನ ತಿಂಗಳು ನಾವು ಈ ರೀತಿಯಾಗಿ ಕೌಂಟನ್ನು ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ಮಂತ್ಲಿ ಡೇಟ್ ಇರ್ತಾರಲ್ಲ, ಪೀರಿಯಡ್ಸ್ ಆಗ್ತಾ ಇರ್ತಾರಲ್ಲ, ಅವರಿಗೆ 1 ವಾರ ಅಥವಾ 2ನೇ ವಾರದಲ್ಲಿ ಕನ್ಫರ್ಮ್ ಆಗುತ್ತೆ.
ಅಂತಂದರೆ 7 ದಿನದಿಂದ 15 ದಿನಗಳ ಒಳಗಾಗಿ ಪೀರಿಯಡ್ಸು ಮಿಸ್ ಆಗಿದೆ ಅಂತಂದರೆ ನೀವು ಮನೆಯಲ್ಲೇ ಟೆಸ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಬೋದು. ಇದನ್ನು ನಾವು ಆವಾಗ ಕನ್ಫರ್ಮ್ ಆಗಿತ್ತು ಅಂತಂದರೆ ಹಿಂದಿನ ತಿಂಗಳಿರುತ್ತಲ್ಲ ಅದನ್ನು ಮೊದಲನೇ ತಿಂಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ 2 ವಾರ ಬರುತ್ತಲ್ಲ ಅದು ನೆಕ್ಸ್ಟ್ 2ನೇ ತಿಂಗಳಾಗುತ್ತೆ. ಅಂತಂದರೆ ನಮಗೆ 5ನೇ ವಾರ ಅಥವಾ 6ನೇ ವಾರದಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತೆ. ಈ ಹಂತದಲ್ಲಿ 99% ಜನರಿಗೇನಿದೆಯಲ್ಲ, ಮಹಿಳೆಯರಿಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಬದಲಾವಣೆಗಳು ಕಾಣಿಸೋದಿಲ್ಲ. ನಮಗೆ ಒಂದು ಸುಸ್ತು ಅಥವಾ ವಾಂತಿ ಆಗುವಂಥದ್ದು ಈ ರೀತಿಯ ಲಕ್ಷಣಗಳು ನಮಗೆ ಕಾಣಿಸೋದಿಲ್ಲ. ನಾವು ನಾರ್ಮಲ್ ಆಗಿಯೇ ಇರ್ತೀವಿ. 1 ವಾರ ಅಥವಾ 2 ವಾರ ಕಳೆದ ನಂತರದಲ್ಲಿ ನಿಧಾನಕ್ಕೆ ಸುಸ್ತಾಗಿರ್ಬೋದು, ವಾಂತಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಆಹಾರನ ನೋಡಿದಾಗ ಹೇಸಿಗೆ ಆಗುವಂಥದ್ದಾಗಿರ್ಬೋದು, ಈ ರೀತಿಯ ಲಕ್ಷಣಗಳು ನಿಧಾನಕ್ಕೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರದ ಸಿಚುವೇಶನ್ಸ್ಗಳಿದ್ದಾಗ ನಾವು ಯಾವ ರೀತಿಯಾಗಿ ನಮ್ಮ ಆರೋಗ್ಯನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಹಾಗೆಯೇ ಯಾವ ರೀತಿಯ ಆಹಾರನ ತಗೊಂಡ್ರೆ ನಮಗೆ ಒಳ್ಳೆಯದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಒಂದೊಳ್ಳೆ ವಿಡಿಯೋದೊಂದಿಗೆ, ಒಂದೊಳ್ಳೆ ರೆಸಿಪಿಯೊಂದಿಗೆ, ಹಾಗೆಯೇ ಉತ್ತಮ ಇನ್ಫಾರ್ಮೇಷನ್ಗಳೊಂದಿಗೆ ಮತ್ತೆ ಬರ್ತೀನಿ. ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.